We know the definition of angular displacement, linear displacement. The rate of change of displacement is called velocity, or the rate of change of linear displacement is called linear velocity. Similarly, the rate of change of angular displacement is called angular velocity. The rate of change of angular displacement is called angular velocity. The symbol for angular velocity is omega. Change in angular velocity is denoted by the change in angular displacement is delta theta. Change in angular displacement is delta theta, and change in time taken is denoted by delta t. ಈ ರೀತಿ ಈ ಒಂದು ಡೆಲ್ಟಾ ಥೀಟಾ ಅಂದರೆ ಚೇಂಜ್ ಆಗಿರ್ತಕ್ಕಂಥ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಡೆಲ್ಟಾ ಟಿ ಅಂದರೆ ಟೈಮ್ ಟೇಕನ್, ಅಥವಾ ಡಿ ಥೀಟಾ ಇಸ್ ದ ಚೇಂಜ್ ಇನ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಡಿ ಟಿ ಇಸ್ ದ ಟೈಮ್ ಟೇಕನ್. ಹಾಗಾಗಿ ಆಂಗ್ಯುಲರ್ ವೆಲಾಸಿಟಿ ಈಸ್ ಈಕ್ವಲ್ ಟು ಚೇಂಜ್ ಆಫ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್. Change of angular displacement is delta theta and time taken is delta t. ಅಥವಾ change in angular displacement is d theta divided by dt. ಅಥವಾ theta 2 minus theta 1 divided by t2 minus t1. So A ಇಂದ B ಗೆ angle theta 1 ಕವರ್ ಆಗಿದೆ in a time 2 second ಅಥವಾ t1 second. A ಇಂದ C ಗೆ theta 2 angle ಅನ್ನು ಕವರ್ ಮಾಡಿದೆ in a time of t2 second. ಹಾಗಾಗಿ omega is equal to theta 2 minus theta 1 divided by t2 minus t1 is the equation for angular velocity. ಸೊ ಇಲ್ಲಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗಬೇಕು. ಇನ್ಕ್ರೀಸ್ ಆದರೆ ಪಾಸಿಟಿವ್ ಆಂಗ್ಯುಲರ್ ವೆಲಾಸಿಟಿ ಬರುತ್ತೆ, ಅದೇ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಡಿಕ್ರೀಸ್ ಆದರೆ ನೆಗೆಟಿವ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ಹೌದು ತಾನೆ? ಇಲ್ಲಿ ಥೀಟಾ ಇನ್ಕ್ರೀಸ್ ಆಗ್ತಾ ಹೋದರೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇನ್ಕ್ರೀಸ್ ಆದರೆ ವಿ ಗೆಟ್ ಪಾಸಿಟಿವ್ ಆಂಗ್ಯುಲರ್ ವೆಲಾಸಿಟಿ, ಡಿಕ್ರೀಸ್ ಆಗ್ತಾ ಬಂದರೆ ವಿ ಗೆಟ್ ದ ನೆಗೆಟಿವ್ ಆಂಗ್ಯುಲರ್ ವೆಲಾಸಿಟಿ. ಈಗ ಈ ಒಂದು ಸೆಕೆಂಡ್ ನೀಡ್ಲಿರ್ಬೋದು ಅಥವಾ ಅವರ್ ನೀಡ್ಲಿರ್ಬೋದು ಅಥವಾ ಮಿನಿಟ್ ನೀಡ್ಲಲ್ಲಿ ಅಲ್ಲಿ ಆಂಗ್ಯುಲರ್ ವೆಲಾಸಿಟಿ ಈಸ್ ಎಷ್ಟು? What is the angular velocity? No, not 0. Angular acceleration is 0, but angular velocity is not equal to 0. However, what is the angular velocity of the second needle? ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೋಡಿ, angular velocity is equal to ಇಲ್ಲಿ ಆಂಗಲ್ ಕವರ್ಡ್ ಬೈ ಟೈಮ್ ಟೇಕನ್. ಹಾಗಾದ್ರೆ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಆದರೆ ಎ ಇಂದ ಸ್ಟಾರ್ಟ್ ಆಗಿ ಮತ್ತೆ ಹೇಗೆ ಬಂತಂದರೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ? 360 ಡಿಗ್ರಿ. ಹೌದಾ? ಒಂದು ಕಂಪ್ಲೀಟ್ ಸರ್ಕಲ್ ಕವರ್ ಆಗುತ್ತೆ, ಆಗ ಆಂಗಲ್ 360. ಆ್ಯಂಡ್ ಒಂದು ಸಾರಿ ಸುತ್ತೋದಕ್ಕೆ ತೊಗೊಳ್ತಕ್ಕಂಥ ಟೈಮನ್ನು ಪೀರಿಯಡ್ ಆಫ್ ರೆವಲ್ಯೂಷನ್ ಅಂತ ಕರಿತೀವಿ, ಕ್ಯಾಪಿಟಲ್ ಟಿ. ಹಾಗಾದ್ರೆ 360 ಕ್ಯಾನ್ ಬಿ ರಿಟನ್ ಆಸ್ 2π ಡಿವೈಡೆಡ್ ಬೈ ಕ್ಯಾಪಿಟಲ್ ಟಿ. ಸೊ ಇದು ಒಮೆಗಾ ಇಸ್ ಈಕ್ವಲ್ ಟು 2π ಬೈ ಟಿ. ರೆಸಿಪ್ರೋಕಲ್ ಆಫ್ ಟೈಮ್ ಪೀರಿಯಡ್ ಇಸ್ ನಥಿಂಗ್ ಬಟ್ ದ ಫ್ರೀಕ್ವೆನ್ಸಿ. ಹಾಗಾಗಿ ಒಮೆಗಾ ಇಸ್ ಆಲ್ಸೋ ಈಕ್ವಲ್ ಟು 2π ಆಫ್. ಈ ರೀತಿ ಆಂಗ್ಯುಲರ್ ವೆಲಾಸಿಟಿ ಮತ್ತು ಪೀರಿಯಡ್ಗೂ ಇರ್ತಕ್ಕಂಥ ರಿಲೇಷನ್ನು 2π ಬೈ ಟಿ. ಆಂಗ್ಯುಲರ್ ವೆಲಾಸಿಟಿ ಮತ್ತು ಫ್ರೀಕ್ವೆನ್ಸಿಗೆ ಇರ್ತಕ್ಕಂಥ ರಿಲೇಷನ್ನು ಒಮೆಗಾ ಇಸ್ ಈಕ್ವಲ್ ಟು 2π ಆಫ್. ಹಾಗಾದ್ರೆ ಸೆಕೆಂಡ್ ನೀಡಿದ ಆಂಗ್ಯುಲರ್ ವೆಲಾಸಿಟಿ ಬೇಕು ಅಂದ್ರೆ ಏನು ಮಾಡ್ತೀರಾ? 0 ಆಗೋದಿಲ್ಲ. 2π ಡಿವೈಡೆಡ್ ಬೈ ಟಿ ಅಂದರೆ ಎಷ್ಟು? What is the period of revolution of the second needle? 50 seconds. Second needle 1 minute 60 second. ಹೌದು ತಾನೆ? ಸೆಕೆಂಡ್ ನೀಡ್ಲು ಒಂದು ಸಾರಿ ಸುತ್ತೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ವಾಚಲ್ಲಿ? 1 minute ಅಂದರೆ 60 ಸೆಕೆಂಡ್ ಆಯಿತು. ಹಾಗಾದ್ರೆ 2π ಬೈ 60 ಈಸ್ ನಥಿಂಗ್ ಬಟ್ π ಬೈ 30 ಆಯಿತು. π ಬೈ 30 ಈಸ್ ದ ಇಕ್ವೇಶನ್ ಫಾರ್ this value of angular velocity, π by 30. ಹೌದಾ? ಅದರದ್ದು ಸೆಕೆಂಡ್ ಮಿನಿಟ್ ನೀಡ್ಲದು ಬೇಕು ಅಂದರೆ ಏನು ಮಾಡ್ತೀರಾ? 2π by 60 ಮಿನಿಟ್. ಮಿನಿಟ್ ನೀಡ್ಲದು ಪೀರಿಯಡ್ ಆಫ್ ರೆವಲ್ಯೂಷನ್ ಎಷ್ಟು? 1 hour 3600. ಮಿನಿಟ್ ನೀಡ್ಲು ಒಂದು ಸಾರಿ ಸುತ್ತೋದಕ್ಕೆ 1 hour ತಗೊಳುತ್ತೆ. 1 hour ಅಂದರೆ 3600 ಸೆಕೆಂಡ್. ಹಾಗಾದ್ರೆ 2π ಡಿವೈಡ್ ಬೈ 3600. ಅದರಿಂದ ಏನು ಸಿಗುತ್ತೆ ನಮಗೆ? ಆಂಗ್ಯುಲರ್ ವೆಲಾಸಿಟಿ ಆಫ್ ದ ಮಿನಿಟ್ ನೀಡ್ಲಾಯ್ತು. ಹಾಗಾದ್ರೆ ಆಂಗ್ಯುಲರ್ ವೆಲಾಸಿಟಿ ಆಫ್ ದ ಅವರ್ ನೀಡಬೇಕು ಅಂದರೆ ಏನು ಮಾಡ್ತೀರಾ? 2π ಡಿವೈಡೆಡ್ ಬೈ 12 hours. 2π ಡಿವೈಡೆಡ್ ಬೈ 12 hours ಅಥವಾ π ಬೈ 6 hours. ಈ ಥರ ತಗೋಬೇಕಾಗತ್ತೆ. ಈ ರೀತಿ ಆಂಗ್ಯುಲರ್ ವೆಲಾಸಿಟಿಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಯೂಸಿಂಗ್ ದಿಸ್ ಇಕ್ವೇಷನ್. ಆ್ಯಂಡ್ ಇಟ್ಸ್ ಡೈಮೆನ್ಷನಲ್ ಇಕ್ವೇಷನ್ ಇಸ್ t raised to -1 ಬಿಕಾಸ್ ನೋ
dimensional equation for angular displacement, but this dimensional equation for the time is the t. ಹಾಗಾಗಿ t raised to minus 1, m raised to 0, l raised to 0 is the dimensional equation for angular velocity. And its SI unit is radian per second. Angular displacement to unit to radian and time the unit to second. ಹಾಗಾಗಿ radian per second is the SI unit of angular displacement, angular velocity. Next, angular acceleration ಅಂದ್ರೆ ಏನು? The rate of change of linear velocity is called a linear acceleration. Rate of change of velocity is called acceleration. Rate of change of linear velocity is called linear acceleration. Similarly, the rate of change of angular velocity is called angular acceleration. Rate of change of angular velocity is called angular acceleration. Symbol for the angular acceleration is alpha, and change in angular velocity is denoted by delta omega ಅಥವಾ d omega, and time taken is denoted by delta t ಅಥವಾ dt ಆಯಿತು. ಈ ರೀತಿ ಚೇಂಜ್ ಆಗಿರ್ತಕ್ಕಂಥ ಆಂಗ್ಯುಲರ್ ವೆಲಾಸಿಟಿಯನ್ನು ಟೈಮಿಂದ ಆ ಒಂದು ಆಂಗ್ಯುಲರ್ ವೆಲಾಸಿಟಿ ಚೇಂಜ್ ಆಗಲಿಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ದೆ ಡಿವೈಡ್ ಮಾಡಿದರೆ ವಿ ಗೆಟ್ ದ ಆಂಗ್ಯುಲರ್ ಆಕ್ಸಲರೇಷನ್ ಆಲ್ಫಾ. ಅಥವಾ ಇಕ್ವೇಶನ್ ಆಲ್ಫಾ ಇಸ್ ಈಕ್ವಲ್ ಟು ಒಮೆಗಾ 2 ಮೈನಸ್ ಒಮೆಗಾ 1 divided by t2 minus t1 ಆಗುತ್ತೆ. ಒಮೆಗಾ 2 is the angular velocity at the time of t2 and omega 1 is the angular velocity at the interval of time t1. ಹಾಗಾಗಿ ಆಲ್ಫಾ ಈಕ್ವಲ್ ಟು ಒಮೆಗಾ 2 ಮೈನಸ್ ಒಮೆಗಾ 1 divided by t2 minus t1 ಅಂತ ಹೇಳ್ಬೋದು. ಅಥವಾ ಡಿ ಒಮೆಗಾ ಬೈ ಡಿ ಟಿ ಅಥವಾ ಡೆಲ್ಟಾ ಒಮೆಗಾ ಬೈ ಡೆಲ್ಟಾ ಟಿ ಇಸ್ ದ ಇಕ್ವೇಶನ್ ಫಾರ್ ಆಂಗ್ಯುಲರ್ ಆಕ್ಸಲರೇಷನ್. ಅಂದರೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗಿದ್ದಾಗ ಬರೋದು ಆಂಗ್ಯುಲರ್ ವೆಲಾಸಿಟಿ, ಆಂಗ್ಯುಲರ್ ವೆಲಾಸಿಟಿ ಚೇಂಜ್ ಆದ ಬರ್ತಕ್ಕಂಥದ್ದು ಆಂಗ್ಯುಲರ್ ಆಕ್ಸಲರೇಷನ್. ಫಾರ್ ಎಕ್ಸಾಂಪಲ್, ಇನ್ ದ ಸೆಕೆಂಡ್ ನೀಡಲಾಗಲಿ, ಅವರ್ ನೀಡಲಾಗಲಿ, ಮಿನಿಟ್ ನೀಡಲಾಗಲಿ, ದರ್ ಇಸ್ ನೋ ಚೇಂಜ್ ಇನ್ ದ ಆಂಗ್ಯುಲರ್ ವೆಲಾಸಿಟಿ. ಆ ಒಂದು ಸೆಕೆಂಡ್ ನೀಡಲು, ಮಿನಿಟ್ ನೀಡಲು, ಅವರ್ ನೀಡಲಿ ಆಂಗ್ಯುಲರ್ ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ, ಯೂನಿಫಾರ್ಮ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಆಂಗ್ಯುಲರ್ ಆಕ್ಸಲರೇಷನ್ 0 ಇರುತ್ತೆ. ಈಗ ಅದೇ ನಿಮ್ಮ ಬೈಕಲ್ಲಿ ಅಥವಾ ಕಾರಲ್ಲಿ, ಸ್ಕೂಟ್ರಲ್ಲಿ ನಿಂತ್ಕೊಂಡಿರ್ತಕ್ಕಂಥ ವೆಹಿಕಲ್ ಫಾಸ್ಟ್ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಅದು ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋಯಿತು ಅಂದರೆ ಆಗ ವೀಲಲ್ಲಿ ಇರ್ತಕ್ಕಂಥ ಸ್ಪೀಡ್ ಆಫ್ ರೊಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದರೆ ಆಂಗ್ಯುಲರ್ ವೆಲಾಸಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಆಗ ಆ ಒಂದು ವೀಲ್ಸಲ್ಲಿ ಇರ್ತಕ್ಕಂಥದ್ದು ಆಂಗ್ಯುಲರ್ ಆಕ್ಸಲರೇಷನ್. ಅಂದರೆ ಸ್ಪೀಡ್ ಆಫ್ ರೊಟೇಷನ್ ಆಫ್ ದ ವೀಲ್ ಇನ್ಕ್ರೀಸ್ ಆಗ್ತಾ ಹೋದರೆ ಅಲ್ಲಿ ಆ ಒಂದು ಆಂಗ್ಯುಲರ್ ವೆಲಾಸಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಆಗ ದಟ್ ಗೆಟ್ಸ್ ದ ಆಂಗ್ಯುಲರ್ ಆಕ್ಸಲರೇಷನ್. ಸೊ ಈ ರೀತಿ ಆಂಗ್ಯುಲರ್ ಆಕ್ಸಲರೇಷನ್ ಈಸ್ ಈಕ್ವಲ್ ಟು ದಿಸ್. ಆ್ಯಂಡ್ ಡೈಮೆನ್ಷನಲ್ ಇಕ್ವೇಶನ್ ಫಾರ್ ಆಂಗ್ಯುಲರ್ ಆಕ್ಸಲರೇಷನ್, ಇಲ್ಲಿ ಆಂಗ್ಯುಲರ್ ವೆಲಾಸಿಟಿ ಇದು ಟಿ ರೇಸ್ ಟು ಮೈನಸ್ 1 ಇದೆ, ಟೈಮ್ ಟಿ ಇದೆ, ಮೇಲ್ಗಡೆ ತೊಗೊಂಡೋದ್ರೆ ಟಿ ರೇಸ್ ಟು ಮೈನಸ್ 2, ಎಮ್ ರೇಸ್ ಟು 0, ಎಲ್ ರೇಸ್ ಟು 0 ಇಸ್ ದ ಇಕ್ವೇಶನ್, ಡೈಮೆನ್ಷನಲ್ ಇಕ್ವೇಶನ್ ಫಾರ್ ಆಂಗ್ಯುಲರ್ ಆಕ್ಸಲರೇಷನ್. ಆ್ಯಂಡ್ ಎಸ್ ಐ ಯೂನಿಟ್ ಡೈಮೆನ್ಷನಲ್ ಇಕ್ವೇಶನ್ ಫಾರ್ ಆಂಗ್ಯುಲರ್ ವೆಲಾಸಿಟಿ ಇದು ರೇಡಿಯನ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಸೆಕೆಂಡ್. ಹಾಗಾಗಿ ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಆಂಗ್ಯುಲರ್ ಆಕ್ಸಲರೇಷನ್. ಸೊ ಇಲ್ಲಿ ಆಂಗ್ಯುಲರ್ ವೆಲಾಸಿಟಿ ಆಗಲಿ, ಆಂಗ್ಯುಲರ್ ಆಕ್ಸಲರೇಷನ್ ಆಗಲಿ, ಇವು ವೆಕ್ಟರ್ ಕ್ವಾಂಟಿಟೀಸ್. ಓಕೆ, ವೆಕ್ಟರ್ ಕ್ವಾಂಟಿಟೀಸ್ ಅಂದರೆ ದೇ ಹ್ಯಾವ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಹಾಗಾದರೆ ಡೈರೆಕ್ಷನ್ ಆಫ್ ದಿಸ್ ಆಂಗ್ಯುಲರ್ ವೆಲಾಸಿಟಿ ಆ್ಯಂಡ್ ಆಂಗ್ಯುಲರ್ ಆಕ್ಸಲರೇಷನ್ ಇಸ್ ಆಲ್ಸೋ ಇಂಡಿಕೇಟೆಡ್ ಬೈ ದ ರೈಟ್ ಹ್ಯಾಂಡ್ ರೂಲ್. If the body is rotated in the anti-clockwise direction, then angular velocity ಅಥವಾ angular displacement ಅಥವಾ angular acceleration is upward. ಅದೇ ರೀತಿ ಈ ರೀತಿ ಹಿಡ್ಕೊಂಡ್ರೆ, if the body is rotated in the clockwise direction, ಆಗ angular velocity ಅಥವಾ angular displacement ಅಥವಾ angular acceleration ಡೌನ್ವರ್ಡ್ ಇರುತ್ತೆ. ಇಫ್ ನಾವು ಈ ರೀತಿ ಹಿಡ್ಕೊಂಡ್ವಿ ಅಂದರೆ ಅಪ್ ಟು ಡೌನ್ ಆ ಬಾಡಿ ರೊಟೇಟ್ ಆಗ್ತಿದೆ, ಅಪ್ ಇಂದ ಡೌನ್ ರೊಟೇಟ್ ಆಗ್ತಿತ್ತು ಅಂದರೆ ಆಂಗ್ಯುಲರ್ ವೆಲಾಸಿಟಿ ಅಥವಾ ಆಕ್ಸಲರೇಷನ್ ಇಸ್ ಲೆಫ್ಟ್ ಸೈಡ್. ಇಫ್ ಈ ರೀತಿ ಹಿಡ್ಕೊಂಡ್ರೆ ಡೌನ್ ಇಂದ ಅಪ್ಗೆ ಆ ಬಾಡಿ ರೊಟೇಟ್ ಆಗ್ತಿತ್ತಪ್ಪ ಅಂತಂದರೆ ಆಗ ಆಂಗ್ಯುಲರ್ ವೆಲಾಸಿಟಿ ಅಥವಾ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಆಂಗ್ಯುಲರ್ ಆಕ್ಸಲರೇಷನ್ ಇಸ್ ರೈಟ್ ಸೈಡ್. ಈ ರೀತಿ ಆ ಒಂದು ಡೈರೆಕ್ಷನ್ ಆಫ್ ದಿ ಆಂಗ್ಯುಲರ್ ವೆಲಾಸಿಟಿಯನ್ನು, ಆಂಗ್ಯುಲರ್ ಆಕ್ಸಲರೇಷನ್ ಅನ್ನು ಇಂಡಿಕೇಟ್ ಮಾಡ್ತೀವಿ ಬೈ ದ ರೈಟ್ ಹ್ಯಾಂಡ್ ಥಂಬ್ ರೂಲ್. ಓಕೆ.